ಚಿಕ್ಕಪ್ಪ ನಿಂತ್ಕೊಂಡೆ ನಿದ್ರೆ ಮಾಡ್ತಿದ್ದಾರೆ. ನಿದ್ದೆ ಮಾಡ್ತಾ ಇಲ್ಲ, ಕಣ್ ತೆಗ್ದಿದ್ದಾರೆ ನೋಡು. ಬೂ ನಿನ್ನ ಹ್ಯಾಂಡ್ಸಮ್ ಹಸ್ಬೆಂಡ್ ನಿನಗೋಸ್ಕರ ರಿಂಗ್ ಓಪನ್ ಮಾಡೆ. ಅದರಲ್ಲಿ ಏನಿದೆಯೋ ಅನ್ನೋ ಕ್ಯೂರಿಯಾಸಿಟಿ ನಿನ್ಗಿಂತ ನನಗೆ ಇದೆ. ಓಪನ್ ಮಾಡು ಶ್ಯಾಮ, ಆಗ್ಲೇ ತಾನೇ ಗೊತ್ತಾಗೋದು ಅದರಲ್ಲಿ ಏನಿದೆ ಅಂತ. ಓಪನ್ ಮಾಡು. ಅಲ್ಲ, ನೀವು ನಿಮ್ಮ ಹೆಂಡತಿಗೆ ಏನೋ ಡೈಮಂಡ್ ರಿಂಗ್ ನೆಕ್ಲೆಸ್ ತರ್ತೀರ ಅನ್ಕೊಂಡ್ರೆ ಇದೇನು ಅಖಿಲ್ ಅವರೇ, ಕೃಷ್ಣನ್ ವಿಗ್ರಹ ತಂದಿದ್ದೀರಾ? ಇಲ್ಲ ಟೀಚರ್, ಈ ಕೃಷ್ಣನ್ ಗೊಂಬೆ ನನಗೆ ತುಂಬಾ ಇಷ್ಟ ಆಯ್ತು. ನೀವ್ ಹೇಳೋ ಹಾಗೆ ಅಖಿಲ್ ಅವರು ರಿಂಗೋ ನೆಕ್ಲೆಸ್ ತಂದು ಕೊಟ್ಟಿದ್ರು ನನಗಿಷ್ಟು ಖುಷಿ ಆಗ್ತಿರ್ಲಿಲ್ಲ. ಅದಕ್ಕಿಂತ ನನಗಿದೇ ಇಷ್ಟ. ಬಹುಮಾನ ಅನ್ನೋದು ಆಡಂಬರ ಕೊಡೋದಲ್ಲ, ಆನಂದ ಕೊಡಬೇಕು. ಅದಕ್ಕೆ ನನ್ನ ಮನಸ್ಸಿಗೆ ಏನು ಇಷ್ಟನೋ ಗೊತ್ತಿರೋ ಅಖಿಲ್ ಅವರು ಇದನ್ನ ತಂದಿದ್ದಾರೆ. ಥ್ಯಾಂಕ್ಸ್ ರೀ. ಈಗ ಶ್ಯಾಮ ಮಾಡರ್ನ್ ಮೀರಾಬಾಯಿ ಆಗಿದ್ದಾರೆ. ಹೌದು ಶ್ಯಾಮ, ಅವರು ತುಂಬಾ ದೊಡ್ಡವರು. ನೋಡಿದ್ರ ಟೀಚರ್, ಒಂದು ಕಾಲದಲ್ಲಿ ಕೃತಜ್ಞತೆ ಅಂತ ಕೈ ಮುಗಿತಿದ್ದ ಶ್ಯಾಮ ಈಗ ಥ್ಯಾಂಕ್ಸ್ ಅಂತ ಶೇಕ್ ಹ್ಯಾಂಡ್ ಕೊಡ್ತಾಳೆ. ಈ ಇಂಪ್ರೂವ್ಮೆಂಟ್ ನಿಮ್ಮಿಂದಾನೆ. ಥ್ಯಾಂಕ್ಸ್ ಅಖಿಲ್ ಅವರೇ, ನೀವು ನನ್ನ ಅರ್ಥ ಮಾಡ್ಕೊಂಡಿದ್ದೀರಲ್ವಾ. ನೀವು ಅನ್ನೆಸೆಸರಿ ಯೋಚನೆ ಎಲ್ಲ ಪಕ್ಕಕ್ಕಿಟ್ಟು ಶ್ಯಾಮ ಸ್ಟಡೀಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಶ್ಯಾಮ, ಗಿಫ್ಟ್ ಇಷ್ಟ ಆಯ್ತಾ? ನೀನು ಹ್ಯಾಪಿ ತಾನೆ? ತುಂಬಾ ತುಂಬಾ ಸಂತೋಷ ಆಯ್ತು ರೀ. ಓಕೆ ಮಕ್ಕಳ, ಬನ್ನಿ. ನಾನು ಹರ್ಟ್ ಆಗೋ ಥರ ಮಾತಾಡಿ ಶ್ಯಾಮ ಹತ್ರ ಹ್ಯಾಪಿನ ಅಂತ ಕೇಳ್ತೀಯ ಅಖಿಲ್? ನೀನು ಹ್ಯಾಪಿ ಆಗಿರೋದು ಇನ್ನು ಸ್ವಲ್ಪ ದಿನ ಅಷ್ಟೇ ಶ್ಯಾಮ. ನಿನ್ನ ಆಸ್ತಿ ಆಗಿರೋ ಅಖಿಲ್ನ ನಾನು ಪಡ್ಕೋತೀನಿ. ನೋಡ್ತಾ ಇರು. ಏನು ಚಾರ್ಜ್ ಆಗ್ತಿಲ್ಲ.
ವಸಂತ ವಸಂತ ಹಾ ಏನ್ರಿ? ವಸಂತ, ನನ್ನ ಚಾರ್ಜರ್ ಯಾಕೋ ವರ್ಕ್ ಆಗ್ತಾ ಇಲ್ಲ. ಹೋಗಿ ಅರುಣ್ ಚಾರ್ಜರ್ ತಗೊಂಬ. ಅವಂದು ನಂದು ಒಂದೇ ಚಾರ್ಜರ್. ತರ್ತೀನಿ ರೀ. ಐಶ್ವರ್ಯ, ಹೇಳಿ ಅತ್ತೆ, ನಿಮ್ಮ ಮಾವನ್ ಫೋನ್ ಚಾರ್ಜರು ಕೆಲಸ ಮಾಡ್ತಿಲ್ವಂತಮ್ಮ. ಅರುಣ್ ಚಾರ್ಜರ್ ಸ್ವಲ್ಪ ಕೊಡು. ಸರಿ ಅತ್ತೆ. ಯಾವುದನ್ನು ಅವರು ಇಟ್ಟ ಜಾಗದಲ್ಲಿ ಇಡಲ್ಲ ಅತ್ತೆ. ಐಶ್ವರ್ಯ, ಏನಿದು? ಅದು ಇದು ಬುರ್ಖಾ ಅಲ್ವಾ? ಜೊತೆಗೆ ಬ್ಲ್ಯಾಕ್ ಕಲರ್. ಇದು ನಿನ್ ರೂಮ್ಗೆ ಹೇಗ್ ಬಂತು? ಇದು ನಿನ್ ಬಟ್ಟೆ ಜೊತೆ ಹೇಗ್ ಬಂತು ಐಶ್ವರ್ಯ? ಅದೇ ನನಗೂ ಅರ್ಥ ಆಗ್ತಿಲ್ಲ ಅತ್ತೆ. ಬೋರಮ್ಮ, ಬೋರ ನಾನು ನಿನ್ ಕೇಳಿದ್ರೆ ನೀನ್ ನನ್ ಕೇಳ್ತಿದ್ಯಲ್ಲ. ಅಮ್ಮಾರೇ, ಅದು ಆ ಬುರ್ಕಾ ವಿಷಯ ಅತ್ತೆಗೆ ಹೇಳೋಣವಾ? ಅದೆಲ್ಲಿದ್ದು, ಹೇಗ್ ಬಂತು ಎಲ್ಲ ಹೇಳ್ಬಿಡ್ಲ ಅತ್ತೆಗೆ? ಮತ್ತೆ ನೀವ್ ನನ್ಗೊಂದು ಚಿಕ್ಕ ಮಾತು ಕೊಟ್ರೆ ಈಗಲೇ ನಾನು ನಿಮ್ಮನ್ನ ಈ ಸಮಸ್ಯೆಯಿಂದ ಕಾಪಾಡ್ತೀನಿ. ಏನು ಟೈಮ್ ನೋಡಿ ಆಡ್ಕೋತಿದ್ಯಾ? ಹಾಗಾದ್ರೆ ನಿಮ್ಮಿಷ್ಟ. ಸರಿ, ಏನ್ ಹೇಳು. ನಾಳೆ ನಿಮ್ಮನ್ನ ಭಾವನ ದೇವಸ್ಥಾನ ಕರ್ಕೊಂಡು ಬರ್ತೀನಿ ಅಂತ ಹರಕೆ ಹೊತ್ತಿದ್ದೆ. ನಾವು ಬರ್ತೀವಿ ಅಂತ ಮಾತು ಕೊಟ್ರೆ ನಾನು ಈಗ ನಿಮ್ಮನ್ನ ಕಾಪಾಡ್ತೀನಿ. ಓಕೆ, ಫಸ್ಟ್ ದಿನ ಮ್ಯಾನೇಜ್ ಮಾಡು, ನಾನು ಬರ್ತೀನಿ. ಏ ಬೋರಮ್ಮ, ಹೇಗ್ ಬಂತು ಅಂದ್ರೆ ಅಲ್ಲಿ ಇಲ್ಲಿ ನೋಡ್ತಿದ್ಯಲ್ಲ? ಇದು ಎಲ್ಲಿದು? ಈ ರೂಮಿಗೆ ಹೇಗ್ ಬಂತು? ಐಶ್ವರ್ಯ, ಇದೆಲ್ಲಿದು? ಇದು ನಿನ್ ರೂಮಿಗೆ ಹೇಗ್ ಬಂತು? ಅತ್ತೆ, ಮರ್ತು ಬಿಟ್ಟೆ. ಅದು ಐಶ್ವರ್ಯ ಅಕ್ಕಂಗೆ ಸಂಬಂಧಪಟ್ಟಿದ್ದಲ್ಲ, ನನ್ಗೆ ಗೊತ್ತಿರೋ ಹುಡುಗಿದು. ಹೌದತ್ತೆ, ಮೊನ್ನೆ ಬೊಟೀಕವ್ರು ಕೊಟ್ಟಿದ್ದು ಅವ್ರಿಗೆ ಕೊಡು ಅಂತ. ಅವ್ರ ಮನೆ ಹತ್ರ ಹೋದಾಗ ಕೊಡಬೇಕು ಅಂತ ನನ್ನ ಹತ್ರನೇ ಇಟ್ಕೊಂಡಿದ್ದೆ. ಮತ್ತೆ ನಿನ್ ಹತ್ರ ಇರ್ಬೇಕಾಗಿದ್ದು ಐಶ್ವರ್ಯ ರೂಮಿಗೆ ಹೇಗ್ ಬಂತು?
ಏನು ಮ್ಯಾನೇಜ್ ಮಾಡಿದ್ಯಾ ನೀನು? ಏನೋ ಮ್ಯಾನೇಜ್ ಮಾಡ್ತಾಳೆ ಅಂತ ಅನ್ಕೊಂಡ್ರೆ ಸರಿಯಾಗಿ ನನ್ನನ್ನೇ ಸಿಕ್ಕಾಕ್ಸಿದ್ಲು. ಇಷ್ಟು ನನಗೆ ಹೇಳೋಕ್ಕಾಗ್ತಿರ್ಲಿಲ್ವಾ? ಅಷ್ಟು ಬುದ್ಧಿನೂ ನನಗಿಲ್ವಾ? ನೆನ್ಪಾಯ್ತತ್ತೆ, ಅವತ್ತು ನಾನು ಬೊಟಿಕ್ಕಿಂದ ಐಶ್ವರ್ಯ ಅಕ್ಕನ ಬಟ್ಟೆನೂ ತಂದಿದ್ದೆ. ಐಶ್ವರ್ಯ ಅಕ್ಕನ ಬಟ್ಟೆ, ನನ್ನ ಬಟ್ಟೆ, ಇದು ಮೂರನ್ನು ಒಟ್ಟಿಗೆ ತಂದಿದ್ದೆ. ಐಶ್ವರ್ಯ ಅಕ್ಕನ ಬಟ್ಟೆ ಬದಲು ನಾನು ಈ ಕವರ್ ಕೊಟ್ಟೆ ಅನ್ಸುತ್ತೆ. ಐಶ್ವರ್ಯ ಅಕ್ಕನ ಬಟ್ಟೆನ ನನ್ನ ಬಟ್ಟೆನ ಸೇರಿಸಿ ನನ್ನ ರೂಮಿಗೆ ತಗೊಂಡು ಹೋಗಿದ್ದೆ ಅನ್ಸುತ್ತೆ. ಅಷ್ಟೇ ಅಲ್ವಾ ಅಕ್ಕ? ಅಷ್ಟೇ ಅತ್ತೆ. ಅದೇ ಚಾರ್ಜರ್. ತಗೊಳ್ಳಿ ಅತ್ತೆ. ಶ್ಯಾಮಾ, ಬೇರೆಯವ್ರ ಬಟ್ಟೆ, ಅದರಲ್ಲೂ ಕಪ್ಪು ಬಟ್ಟೆ ನಮ್ಮ ಮನೇಲಿ ಯಾಕೆ? ಆ ಹುಡುಗಿ ಕೊಟ್ಬಿಡು. ನಾಳೆ ಕೊಡ್ತೀನಿ ಅತ್ತೆ. ಏಯ್, ಅವಕಾಶ ಸಿಕ್ಕಿದೆ ಅಂತ ಆಟ ಆಡ್ತಿದ್ಯಾ? ನಿಮ್ಮ ವರ್ತನೆ ಬದಲಾಗ್ಲಿ ಅಂತ ಆ ದೇವ್ರಲ್ಲಿ ಬೇಡ್ಕೋತಿದ್ದೀನಿ. ರೀ, ಏನ್ ಶ್ಯಾಮ, ನನ್ನ ಹತ್ರ ಏನಾದರೂ ಮಾತಾಡ್ಬೇಕಾ? ಹೌದು ರೀ. ಹೇಳು ಶ್ಯಾಮ. ಜಾಗದ ಸಮಸ್ಯೆ ದೂರ ಆಗಿದ್ರೆ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹರಕೆ ಹೊತ್ತಿದ್ದೆ. ನಾಳೆ ಒಳ್ಳೆ ದಿನ ಅಂತೆ. ನಮ್ಮ ಜೊತೆ ನೀವು ದೇವಸ್ಥಾನಕ್ಕೆ ಬರ್ತೀರಾ ರೀ? ಅದಕ್ಕೆ ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡಬೇಕಾ? ಆರ್ಡರ್ ಮಾಡು, ಖಂಡಿತ ಬರ್ತೀನಿ. ಆದರೆ ಒಂದು ಕಂಡೀಷನ್. ಯಾವ ವಿಷಯದ ಬಗ್ಗೆನೇ ಆದರೂ ನೀನು ನನ್ನ ಯಾವಾಗಲೂ ಇಷ್ಟು ರಿಕ್ವೆಸ್ಟಿಂಗಾಗಿ ಕೇಳಬಾರ್ದು, ಓಕೆನಾ? ನಿಮ್ಮ ಗಂಡ ಹೆಂಡತಿ ಮಧ್ಯೆ ಏನೂ ನಡೆದಿಲ್ಲ. ಹಾಗೇನಾದರೂ ನಡೆದಿದ್ರೆ ಇವಳು ನೆಲದ ಮೇಲೆ ನಡೀತಿರ್ಲಿಲ್ಲ, ಇವನು ನಡೆಯೋಕೆ ಬಿಡ್ತಿರ್ಲಿಲ್ಲ. ಶ್ಯಾಮ, ನಾಳೆ ಎಷ್ಟು ಗಂಟೆಗೆ ರೆಡಿಯಾಗಿರಬೇಕು ಹೇಳು? ನಾಳೆ ಬೆಳಿಗ್ಗೆನೇ ಹೊರಡಬೇಕು. ಬೆಳಿಗ್ಗೆ 7 ಗಂಟೆಗೆ ಇಲ್ಲಿಂದ ಹೊರಡಬೇಕು, ಸರಿನಾ? ಡಬಲ್ ಡನ್. ಗುಡ್ ನೈಟ್ ರೀ. ಗುಡ್ ನೈಟ್. ಶ್ಯಾಮ, ನಾಳೆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತ ನಿನ್ನ ಮೇಡಮ್ಗೆ ಹೇಳು. ಟ್ಯೂಷನ್ನ ಬಂದ್ಮೇಲೆ ಮಾಡಕ್ಕೆ ಹೇಳು. ನನ್ನ ಮನೆಯಲ್ಲೇ ಬಿಟ್ಟು ನನ್ನ ಹೀರೋ ಜೊತೆ ನೀನು ಹೋಗ್ತೀಯ ಶ್ಯಾಮ? ಏನಾದರೂ ಪ್ಲ್ಯಾನ್ ಮಾಡಿ ನಾನು ಕೂಡ ನಿಮ್ಮ ಜೊತೆ ದೇವಸ್ಥಾನಕ್ಕೆ ಬರ್ತೀನಿ. ಸರಿ, ಹೇಳ್ತೀನಿ. ಟೀಚರ್ ಅಮ್ಮ, ನೀವೇನಮ್ಮ ಯಾವಾಗ ನೋಡಿದ್ರು ಚಿಕ್ಕ ಯಜಮಾನ್ರು ಕೋಣೆ ಹತ್ರಗೆ ಇರ್ತೀರಾ? ಆ್ಯಕ್ಚುಲಿ ಐ ಆಮ್ ಗೋಯಿಂಗ್ ದಿಸ್ ವೇ, ಬಟ್ ಸಡನ್ಲಿ. ಓ ಟೀಚರ್ ಅಮ್ಮ, ನೀವು ನಂತವ ಇಂಗ್ಲಿಷ್ ಪೀಸ್ ಮಾತಾಡಿದ್ರೆ ನಂಗೆ ಹೆಂಗೆ ಅರ್ಥ ಆಯ್ತದೆ? ಆಟೆಲ್ಲ ಇಂಗ್ಲಿಷ್ ಪೀಸ್ ನಂಗೆ ಬಂದಿದ್ರೆ ನೀವು ಯಾಕೆ ಈ ಮನೆಯಾಗೆ? ಶ್ಯಾಮಮ್ಮಂಗೆ ನಾನೇ ಹೇಳ್ಕೊಡ್ತಿರ್ಲಿಲ್ವಾ? ಎಷ್ಟು ದಿನ ಆಗಿತ್ತು ನಮ್ಮೂರಿನ ನಸ್ಯ ಏರಿಸಿ. ಇದಾಗೋಗೋದ್ರಾಗೆ ಆ ವೆಂಕಟಲಕ್ಷ್ಮಿ ಹತ್ರ ಮತ್ತೆ ತರ್ಸ್ಕೋಬೇಕು. ಅಯ್ಯೋ ಬೋರಮ್ಮ, ಅದನ್ನ ಸೇದ್ಬಾರ್ದು, ಮತ್ ಬರುತ್ತೆ. ಏನಾಗಕ್ಕಿಲ್ಲ ಶ್ಯಾಮಮ್ಮ, ಈ ವಯಸ್ಸಿನಾಗೆ ಕಾಲು ನೋವು, ರಾತ್ರಿ ಹೊತ್ತು ನಿದ್ದೆನೇ ಬರಕ್ಕಿಲ್ಲಮ್ಮ. ಅದಕ್ಕೆ ನಮ್ಮೂರ್ನಿಂದ ನೆಸ್ಯ ಪುಡಿ ತರ್ಸ್ಕೊಂಡಿವ್ನಿ. ಇದು ಸ್ವಲ್ಪ ತಕೊಂಡ್ರೆ ಚೆನ್ನಾಗಿ ನಿದ್ದೆ ಬರುತ್ತಮ್ಮ. ಇದೇನು ಮನೆ ಎಲ್ಲ ತಿರುಗ್ತಾ ಇದೆ?
ಕೃಷ್ಣ, ಇಷ್ಟು ದಿನ ನನ್ನ ಕಷ್ಟ, ನನ್ನ ನೋವು, ನನ್ನ ಸಮಸ್ಯೆ ನೀನು ಕೇಳಿ ಕೇಳಿ ನಿನಗೂ ಬೇಜಾರಾಗಿರುತ್ತಲ್ವಾ? ಇನ್ನು ಮುಂದೆ ನಿನಗೆ ಆ ಕಷ್ಟ ಏನೂ ಇಲ್ಲ ಕೃಷ್ಣ. ಯಾಕಂದ್ರೆ ನನ್ನ ಸಮಸ್ಯೆ ಎಲ್ಲ ಕಳೀತು. ಅಖಿಲ್ ಅವರು ನನ್ನ ಮೇಲೆ ತೋರಿಸೋ ಪ್ರೀತಿಗೆ ನನ್ನಲ್ಲಿ ನನಗೆ ಗೊತ್ತಿಲ್ಲದೆ ಇರೋ ಒಂದು ಶಕ್ತಿ ಬರ್ತಿದೆ. ಏನಾದರೂ ಸಾಧಿಸ್ತೀನಿ ಅನ್ನೋ ಧೈರ್ಯ ಬರ್ತಿದೆ. ಈ ಮನೇಲಿ ನಾನು ಒಂಟಿ ಅಂತ ನೊಂದ್ಕೊಳ್ಳೋ ಸಮಯ ಇನ್ನು ನನಗಿಲ್ಲ ಕೃಷ್ಣ. ನನಗೆ ಯಾರ ಹತ್ರ ಇದ್ರು ಇಲ್ಲದೆ ಇದ್ರು ನನ್ನ ಅಖಿಲ್ ಅವರಿದ್ದಾರೆ. ನಾನೀಗ ತುಂಬಾ ಖುಷಿಯಾಗಿದ್ದೀನಿ. ನನಗೆ ಕಷ್ಟ ಬರೋ ಪ್ರತಿ ಸಲ ಯಾವುದೋ ಒಂದು ರೂಪದಲ್ಲಿ ಪರಿಹಾರದ ದಾರಿ ತೋರಿಸಿ ನೀನೇ ನನ್ನ ಗೆಲ್ಲಿಸ್ತಿದ್ದೆ. ನನ್ನ ಆನಂದನ ಹೀಗೆ ಇರಕ್ ಬಿಡು ಕೃಷ್ಣ. ನಿನ್ನ ಹತ್ರ ಇದ್ರೆ ಹೀಗೆ. ಹೇ ಮಗ್ಲೇ, ಮಗ್ಲೇ, ಹುಷಾರು ಹುಷಾರು ಹುಷಾರು. ಇದು ಈ ಮನೆಗೆ ಹೇಗೆ ಬಂತು? ಎಲ್ಲ ಹೇಳ್ಬಿಡ್ಲ ಅತ್ತೆಗೆ? ಅಬ್ಬಬ್ಬಾ, ಈ ಮನೆಯಲ್ಲಿ ಬರ್ತಾ ಬರ್ತಾ ಎಲ್ಲರೂ CIDಗಳೇ ಆಗ್ತಾ ಇದ್ದಾರೆ. ಅತ್ತೆ ಸಡನ್ ಆಗಿ ಹಾಗೆ ಕೇಳಿದಾಗ ಮಾತಾಡೋದಕ್ಕೆ 4-5 ಭಾಷೆಗಳು ಬಂದ್ರೂ ಉತ್ತರ ಕೊಡೋದಕ್ಕೆ ವರ್ಡ್ಸೇ ಸಿಗ್ಲಿಲ್ಲ. ಆಗ ಏನಕ್ಕ ಇನ್ನೂ ರೆಡಿ ಆಗ್ಲಿಲ್ವಾ? ದೇವಸ್ಥಾನಕ್ಕೆ ಹೋಗ್ಬೇಕು ಅಂದಿದ್ನಲ್ಲ. ನಾನು ಅನ್ಕೊಂಡಿದ್ದಲ್ಲ, ನೀನ್ ಅನ್ಕೊಂಡಿದ್ದು. ನಾನು ಅನ್ಕೊಂಡ್ರೆ ನೀವು ಅನ್ಕೊಂಡ್ ಹಾಗೆ ಅಲ್ವಾ? ಏನು ಹೆದರ್ಸ್ತಿದ್ಯಾ ಇಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ? ಪ್ರೀತಿಸ್ತೀನಿ. ಹೌದಕ್ಕ, ಈ ಕುಟುಂಬನ ಪ್ರೀತಿಸ್ತೀನಿ. ಈ ಕುಟುಂಬದಲ್ಲಿ ಎಲ್ಲರೂ ಚೆನ್ನಾಗಿರ್ಲಿ ಅಂತ ಬಯಸ್ತೀನಿ. ಅದಕ್ಕೆ ಕೆಲವು ತಪ್ಪನ್ನು ಸಹಿಸಿದ್ದೀನಿ. ಇಲ್ದೇ ಇದ್ರೆ ಶಿಕ್ಷೆ ಕೊಡ್ತೀಯಾ? ಅಲ್ಲಿವರೆಗೂ ಹೋಗ್ಬಾರ್ದು ಅಂತಾನೆ ಆ ದೇವ್ರ ದರ್ಶನ ಮಾಡಿದ್ಮೇಲೆ ನಿಮ್ಮಲ್ಲಿ ಬದಲಾವಣೆ ಆಗ್ಲಿ ಅಂತ ಬೇಡ್ಕೊಂಡಿದ್ದು. ಅದಕ್ಕೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಬೇಗ ರೆಡಿಯಾಗಿ ಬಾ ಅಕ್ಕ. ನೀವು ಹೊರಟಿರಿ, ನಾನು ಬರ್ತೀನಿ. ಗುಡ್ ಮಾರ್ನಿಂಗ್ ಶ್ಯಾಮಾ. ಗುಡ್ ಮಾರ್ನಿಂಗ್ ಬಾವಾ. ಕಾಫಿ ಏನಾದರೂ ತಂದು ಕೊಡ್ಲಾ? ಬೇಡ ಶ್ಯಾಮಾ, ಈಗಷ್ಟೇ ಕುಡಿದೆ. ಸರಿ ಬಾವಾ. ಇಷ್ಟ ಇಲ್ಲದೆ ಇದ್ರೂ ದೇವಸ್ಥಾನಕ್ಕೆ ಹೋಗ್ಬೇಕಾಗಿದೆ. ದೇವ್ರ ದರ್ಶನ ಅನ್ನೋದು ನಮ್ಮ ಇಷ್ಟ ಕಷ್ಟದಿಂದ ಆಗಲ್ಲ,
ಆ ಭಗವಂತ ಮನ್ಸು ಮಾಡಿದ್ರೆ ಮಾತ್ರ ಆಗೋದು. ಇದು ಭಗವಂತ ಮನ್ಸ್ ಮಾಡಿರೋದಲ್ಲ, ಶ್ಯಾಮ ಮನಸ್ ಮಾಡಿರೋದು. ಶ್ಯಾಮ ಏನೇ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ. ನಿನಗೆ ನನ್ನೊಬ್ಬಳನ್ನ ಬಿಟ್ಟು ಬೇರೆಯವ್ರೆಲ್ಲರೂ ಚೆನ್ನಾಗೇ ಅರ್ಥ ಆಗ್ತಾರೆ. ನಾವು ಒಬ್ಬರನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀವೋ ಅವ್ರಿಗೆ ನಾವು ಅಷ್ಟೇ ಈಸಿಯಾಗಿ ಅರ್ಥ ಆಗ್ತೀವಿ. ಅಂದ್ರೆ ಇಂಡೈರೆಕ್ಟ್ ಆಗಿ ನೀನು ನಾನು ನಿನ್ನನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತಿದ್ಯಾ? ಪರವಾಗಿಲ್ವೇ, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಅಂದ್ರೆ ಈ ಮಾತಿನ ಅರ್ಥ ಏನು? ನನಗೆ ಬುದ್ಧಿ ಇಲ್ಲ ಅಂತನಾ? ಇಲ್ಲ ಅಂತ ಹೇಳಿಲ್ಲ, ಉಪಯೋಗ ಆಗೋ ಕೆಲಸಕ್ಕೆ ಬಳಸು ಅಂತ ಹೇಳ್ತಿದ್ದೀನಿ.